ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ಬೆಂಗಳೂರು ವೈಯಾಲಿಕಾವಲ್ನಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿ ಆಲಯದಲ್ಲಿ ಅದ್ದೂರಿ ಕಲ್ಯಾಣೋತ್ಸವ. ಶ್ರೀದೇವಿ ಭೂದೇವಿ ಸಮೇತ ಮಲಯಪ್ಪ ಸ್ವಾಮಿಯನ್ನು ಕಣ್ತುಂಬಿಕೊಂಡ ಭಕ್ತಜನ. ಉಡುಪಿಯ ಕರಂಬಳ್ಳಿ ಶ್ರೀ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಅದ್ದೂರಿ ಜನ್ಮ ನಕ್ಷತ್ರ. ಪಲಿಮಾರು ಮಠದ ಶ್ರೀ ವಿದ್ಯಾಧೀಶ ತೀರ್ಥ ಶ್ರೀಪಾದರಿಗೆ ಗುರುವಂದನಾ ಕಾರ್ಯಕ್ರಮ. ಬೆಂಗಳೂರಿನ ವೈಯಾಲಿಕಾವಲ್ನಲ್ಲಿರುವ ಟಿಟಿಡಿ ದೇವಾಲಯದಲ್ಲಿ ಶ್ರೀನಿವಾಸ ಕಲ್ಯಾಣ ಮಹೋತ್ಸವವನ್ನು ಆಚರಿಸಲಾಯಿತು. ತಿರುಮಲ ತಿರುಪತಿ ದೇವಸ್ಥಾನದ ಅನುಬಂಧ ಆಲಯವಾದ ಈ ಆಲಯದಲ್ಲಿ ಪ್ರತಿ ಶನಿವಾರ ಹಾಗೂ ಭಾನುವಾರಗಳಲ್ಲಿ ಕಲ್ಯಾಣೋತ್ಸವವನ್ನು ನಿರ್ವಹಿಸುವುದು ಸಂಪ್ರದಾಯ. ಇದರ ಅಂಗವಾಗಿ ದೇವಾಲಯದ ಆವರಣದಲ್ಲಿ ಏರ್ಪಾಟು ಮಾಡಲಾಗಿದ್ದ ಕಲ್ಯಾಣ ವೇದಿಕೆಯಲ್ಲಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀನಿವಾಸನನ್ನು ರೇಷ್ಮೆ ವಸ್ತ್ರ, ಸಕಲಾಭರಣಗಳು, ಪರಿಮಳ ಭರಿತ ಹೂಮಾಲೆಗಳಿಂದ ಶೋಭಾಯಮಾನವಾಗಿ ಅಲಂಕರಿಸಿ ಆಸೀನಗೊಳಿಸಿದರು. ನಂತರ ವಿಶ್ವಕ್ಸೇನ ಆರಾಧನೆ, ಪುಣ್ಯಾಹ ವಾಚನ, ಕಂಕಣ ಧಾರಣೆ, ಮಾಂಗಲ್ಯ ಪೂಜೆಗಳನ್ನು ನೆರವೇರಿಸಿ ವೇದ ಮಂತ್ರಗಳು, ಮಂಗಳವಾದ್ಯಗಳೊಂದಿಗೆ ಆಗಮೋಕ್ತ ವಿಧಿಯಂತೆ ಕಲ್ಯಾಣವನ್ನು ನಡೆಸಿದರು. ಭಕ್ತರು ಶ್ರೀನಿವಾಸ ಕಲ್ಯಾಣವನ್ನು ವೀಕ್ಷಿಸಿ ವೈಕುಂಠಪತಿಯ ಅನುಗ್ರಹ ಪಡೆದರು. ಶ್ರೀನಿವಾಸ ಶ್ರೀನಿವಾಸ ಕಲ್ಯಾಣ ವಕ್ಷಕ್ಕೆ ಕಾಲಿಟ್ಟನು ಗೋವಿಂದ, ಅವನ ಕಾಲ ನೇತ್ರವಾಗಿಸುತ್ತಿದನು ಗೋವಿಂದ. ಮಹಾಲಕ್ಷ್ಮಿ ಕೋಪಗೊಂಡು ಭುವಿಗೆ ಬಂದಳು ಗೋವಿಂದ, ಎಷ್ಟು ಬೇಡಿದರು ತಾಯಿ ಕರಗಲಿಲ್ಲ ಗೋವಿಂದ. ಶ್ರೀನಿವಾಸ ಶ್ರೀನಿವಾಸ ಕಲ್ಯಾಣ ಪ್ರಿಯ ಸಖಿ ಪದ್ಮಾವತಿಯ ಕಲ್ಯಾಣ. ಪ್ರಿಯ ಸತಿಯ ಯೋಗಕ್ಕೆ ಚಿಂತಿಸಿದನು ಗೋವಿಂದ, ದಟ್ಟ ಅರಣ್ಯಕ್ಕೆ ಬಂದು ಹುಡುಕಿದನು ಗೋವಿಂದ. ನಿರಾಹಾರಿಯಾಗಿ ಶೇಷಗಿರಿಗೆ ಬಂದನು ಗೋವಿಂದ, ವಾಲ್ಮೀಕದ ನಿವಾಸವಾದನು ಗೋವಿಂದ. ಶ್ರೀನಿವಾಸ ಶ್ರೀನಿವಾಸ ಕಲ್ಯಾಣ ಪ್ರಿಯ ಸಖಿ ಪದ್ಮಾವತಿಯ ಕಲ್ಯಾಣ. ಬ್ರಹ್ಮರುದ್ರರು ಇವನ ಕಾಣಲು ಬಂದರು ಗೋವಿಂದ, ಬ್ರಹ್ಮನು ಗೋವಿನ ರೂಪ ತಾಳಿದನು ಗೋವಿಂದ. ಗೋವಿನ ತರುವಾಗಿ ಬಂದ ರುದ್ರ ಗೋವಿಂದ, ಅವುಗಳನ್ನು ಚೋಳಪತಿಗೆ ಮಾರಿದರು ಗೋವಿಂದ. ಶ್ರೀನಿವಾಸ ಶ್ರೀನಿವಾಸ ಕಲ್ಯಾಣ ಪ್ರಿಯ ಸಖಿ ಪದ್ಮಾವತಿಯ ಕಲ್ಯಾಣ. ಗೋಮಾತೆ ವಲ್ಮೀಕವ
ಉಡುಪಿಯ ಕರಂಬಳ್ಳಿ ಶ್ರೀ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಶ್ರೀಮದ್ ಭಾಗವತ ಸಪ್ತಾಹದ ಪ್ರಯುಕ್ತ ಪಲಿಮಾರು ಮಠದ ಶ್ರೀ ವಿದ್ಯಾಧೀಶ ತೀರ್ಥ ಶ್ರೀಪಾದರಿಗೆ ಶ್ರೀಪಾದರ ಜನ್ಮ ನಕ್ಷತ್ರದ ಅಂಗವಾಗಿ ಕರಂಬಳ್ಳಿ ವೆಂಕಟರಮಣ ದೇವಸ್ಥಾನದ ವತಿಯಿಂದ ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ವಿವಿಧ ಸಂಘ ಸಂಸ್ಥೆಗಳ ವತಿಯಿಂದಲೂ ಶ್ರೀಪಾದರಿಗೆ ಸನ್ಮಾನ ನಡೆಯಿತು. ನಂತರ ಪಲಿಮಾರು ಶ್ರೀಪಾದರು ಅನುಗ್ರಹ ಸಂದೇಶ ನೀಡಿದರು. ದೇವಾಲಯದ ಆಡಳಿತ ಮುಖ್ಯಸ್ಥರಾದ ಮಾಜಿ ಶಾಸಕ ರಘುಪತಿ ಭಟ್ ಸೇರಿದಂತೆ ಅಪಾರ ಸಂಖ್ಯೆಯ ಭಕ್ತರು ಪಾಲ್ಗೊಂಡಿದ್ದರು. ಹನುಮಂತ ದೇವರನ್ನು ಸ್ತೋತ್ರ ಮಾಡುವ ಇದೊಂದು ಶ್ಲೋಕ. ಹನುಮಂತ ದೇವರಿಗೆ ಅಸಾಧ್ಯವಾದ್ದು ಯಾವುದೂ ಇಲ್ಲಂತೆ. ಅವರ ಡಿಕ್ಷನರಿಯಲ್ಲಿ ಇಂಪಾಸಿಬಲ್ ಅನ್ನೋದು ಇಲ್ಲವೇ ಇಲ್ಲಂತೆ. ಈ ಕರಂಬಳ್ಳಿಯಲ್ಲಿ ವೆಂಕಟರಮಣ ದೇವರು ಹೇಗೆ, ಅದೇ ರೀತಿ ಕಂಬದಲ್ಲಿ ಹನುಮಪ್ಪನೂ ಇದ್ದಾನೆ. ಹನುಮಪ್ಪ ಹೇಗಿದ್ದಾನೆ ಅಂತಂದರೆ, ಮೊದಲು ಚಿಕ್ಕ ಹನುಮ ಇದ್ದ. ವರ್ಷಕ್ಕೆ ಹನುಮ ಬೆಳೀತಾ 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 ಇವತ್ತು ಇಷ್ಟು ಬೆಳೆದಿದ್ದಾನೆ. ಕರಂಬಳ್ಳಿಯ ಗುಟ್ಟು ಏನು ಅಂತಂದರೆ, ಯಾವುದು ಚಿಕ್ಕದಿದೆ ಅದನ್ನು ದೊಡ್ಡದು ಮಾಡತಕ್ಕಂಥ ಹನುಮಪ್ಪ ಇಲ್ಲಿ ಇರುವುದರಿಂದ ಇಲ್ಲಿ ಯಾವುದೂ ಚಿಕ್ಕ ಕಾರ್ಯಕ್ರಮಗಳು ಇರುವುದಿಲ್ಲ, ಎಲ್ಲವೂ ಬೆಳೀತದೆ. ಎಲ್ಲಿಯಾದರೂ ಒಂದು ಗೋಡೆಯಲ್ಲಿ ಚಿತ್ರ ಬರೆದರೆ ದೊಡ್ಡದಾಗುವುದು ಅಂತ ಎಲ್ಲಿಯಾದರೂ ನೀವು ನೋಡಿದ್ದೀರಾ? ಎಲ್ಲಿಯಾದರೂ ಒಂದು ಶಿಲೆ ದೊಡ್ಡದಾಗುವುದು ಅಂತ ನೋಡಿದ್ದೀರಾ? ಮರ ದೊಡ್ಡದಾಗ್ತದೆ, ಮನುಷ್ಯ ಚಿಕ್ಕವ ದೊಡ್ಡವನಾಗ್ತಾನೆ. ಕಲ್ಲು ದೊಡ್ಡದಾಗುವುದು ಇಂಪಾಸಿಬಲ್. ಅದರಲ್ಲಿಯೂ ಹನುಮನ ವಿಗ್ರಹ ಅದು ಬೆಳೆಯುವುದು ಅದು ಇಂಪಾಸಿಬಲ್. ನಾಮಕಲ್ಲು ಅಂತಿದೆ, ಆ ನಾಮಕಲ್ಲಲ್ಲಿ ಹನುಮಂತ ದೇವರ ದೊಡ್ಡ ವಿಗ್ರಹ ಇದೆ. ಅಲ್ಲಿ ಹನುಮಂತ ದೇವರಿಗೆ ಮಾಡೇ ಇಲ್ಲ. ಯಾಕೆ ಮಾಡಿಲ್ಲ ಅಂದರೆ ಹನುಮಂತ ದೇವರು ಬೆಳೀತಾರೆ ಅಂತ ಅಲ್ಲಿ ಹೇಳ್ತಾರೆ. ನಾವು ಅಲ್ಲಿವರೆಗೆ ಹೋಗಬೇಕಾಗಿಲ್ಲ. ನಮ್ಮ ಉಡುಪಿಯಲ್ಲಿಯೂ ಕೂಡ ಬೆಳೆಸುವ ಹನುಮಪ್ಪ ಇಲ್ಲಿ ಕಂಬದಲ್ಲಿ ಕರಂಬಳಿಯಲ್ಲಿ ನಮ್ಮಲ್ಲಿ ಜಾಗರೂಕಿದ್ದಾನೆ ಅನ್ನುವುದು ನಮ್ಮೆಲ್ಲರ ಸೌಭಾಗ್ಯ. ತಿರುಪತಿಯ ಅಲಿಪಿರಿ ಪಾದಾಲ ಮಂಟಪದ ಬಳಿ ಇರುವ ಟಿಟಿಡಿ ಶ್ರೀ ವೆಂಕಟೇಶ್ವರ ಸಪ್ತ ಗೋಪ್ರದಕ್ಷಿಣಾ ಮಂದಿರದಲ್ಲಿ ಶುಕ್ರವಾರ ಬೆಳಗ್ಗೆ ಶ್ರೀ ವೇಣುಗೋಪಾಲ ಸ್ವಾಮಿಗೆ ಅಭಿಷೇಕವು ವಿಜೃಂಭಣೆಯಿಂದ ಜರುಗಿತು. ಸಕಲ ದೇವರುಗಳ ಸಾಕಾರವಾಗಿರುವ ಪವಿತ್ರ ಹಸುಗಳ ನಡುವೆ ಸುಂದರವಾಗಿ ಕಂಗೊಳಿಸುತ್ತಿದ್ದ ಶ್ರೀ ವೇಣುಗೋಪಾಲ ಸ್ವಾಮಿಗೆ ಅರ್ಚಕರು ಸಂಕಲ್ಪ ಪೂಜೆ ಸಲ್ಲಿಸಿ ನಂತರ ವೇದ ಮಂತ್ರಗಳ ಪಠಣದ ನಡುವೆ ಮೋಹನ ರೂಪ ಶ್ರೀ ವೇಣುಗೋಪಾಲ ಸ್ವಾಮಿಗೆ ಸಾಂಪ್ರದಾಯಿಕವಾಗಿ ಪಂಚಾಮೃತಗಳು, ಅರಿಶಿನ, ಕುಂಕುಮ ಮತ್ತು ಶ್ರೀಗಂಧದ ಜಲದಿಂದ ಅಭಿಷೇಕ ಮಾಡಿ ಅಲಂಕಾರಗಳನ್ನು ಪೂರ್ಣಗೊಳಿಸಿ ಆರತಿಯನ್ನು ಸಮರ್ಪಿಸಲಾಯಿತು. ಉಡುಪಿಯ ಪಲಿಮಾರು ಮಠದ ಹಿರಿಯ ಮಠಾಧೀಶರಾದ ಶ್ರೀ 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 ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು ಹಾಗೂ ಕಿರಿಯ ಪೀಠಾಧಿಪತಿಗಳಾದ ಶ್ರೀ 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 ವಿದ್ಯಾರಾಜೇಶ್ವರ ತೀರ್ಥ ಶ್ರೀಪಾದಂಗಳವರ ಪರಮ ಸಾನ್ನಿಧ್ಯದಲ್ಲಿ ಕೃಷ್ಣಾನುಭವ ಯಾತ್ರೆಯನ್ನು ಆಯೋಜಿಸಲಾಗುತ್ತಿದೆ. ಈ ಕೃಷ್ಣಾನುಭವ ಯಾತ್ರೆಯು 2026 ಅಕ್ಟೋಬರ್ 23ರಿಂದ 30ರವರೆಗೆ ನೆರವೇರಲಿದೆ. ಈ ಕಾರ್ಯಕ್ರಮದ ಕುರಿತು ಶ್ರೀ 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 ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು ಎಸ್ವಿಬಿಸಿಯೊಂದಿಗೆ ಮಾತನಾಡಿದರು. ಅನುಭವ ಯಾತ್ರೆ ವೃಂದಾವನ ಅದೊಂದು ಪವಿತ್ರವಾದಂತಹ ಜಾಗ, ನಮ್ಮ ದೇವರು ನಲಿದಾಡಿದ ಜಾಗ.
ಹೇಗೆ ಅಯೋಧ್ಯೆ, ಅದೇ ರೀತಿಯಾಗಿ ಬೃಂದಾವನನೂ ಮಥುರೆನೂ ಕೂಡ ಸಪ್ತಕ್ಷೇತ್ರಗಳಲ್ಲಿ ಒಂದು. ನಮ್ಮ ದೇವರು ಕೃಷ್ಣ ಒಂದು ರೂಪದಿಂದ ಇರ್ತಾನೆ. ನಾವು ಯಾತ್ರೆ ಅಂತೂ ಜೀವನದಲ್ಲಿ ದಿನಾ ಯಾತ್ರೆ ಒಂದು ಇರ್ತದೆ. ಅದರಲ್ಲಿ ಈ ಯಾತ್ರೆಯನ್ನು ನಾವು ಜೋಡಿಸಿಕೊಡಬೇಕಾದ್ದು. ಯಾತ್ರೆಗೆ ಪೂರಕವಾದಂತಹದ್ದು ಕೃಷ್ಣ ಮಂತ್ರ ಜಪ. ಯಾತ್ರೆ ಮಾಡಿ ಬಿಡಿ, ಮನೆಯಲ್ಲೇ ಬೇಕಾದರೆ ಇರಿ, ಆದರೆ ಕೃಷ್ಣ ಮಂತ್ರ ಜಪ ಸಂಕಲ್ಪ ಮಾಡಿ. ರಾಯರ ಆರಾಧ್ಯ ದೇವರು ಕೃಷ್ಣ, ರಾಮದೇವರು. ಹಾಗಾಗಿ ಕೃಷ್ಣ ಮಂತ್ರ ಕಲಿಯುಗದಲ್ಲಿ ಕೃಷ್ಣ ಮಂತ್ರ ತತ್ರಾಪಿ ವಾಸಿಷ್ಠ ವೃಷ್ಣಿ ಪ್ರವರು ತತ್ರಾಪಿ ವೀರ್ಯದೋ ಅಂತ ಆಚಾರ್ಯರು ಹೇಳಿದ್ದಾರೆ. ಕೃಷ್ಣ ಮಂತ್ರ ಜಪ ಮಾಡಿದರೆ ನಮಗೆ ಬೇಕಾದ ಪುರುಷಾರ್ಥಗಳೆಲ್ಲ ಸಿದ್ಧಿಸ್ತದೆ. ಆ ದೃಷ್ಟಿಯಲ್ಲಿ ಗಂಡಸರು, ಹೆಣ್ಮಕ್ಕಳು ಎಲ್ಲರೂ ಕೂಡ ದಿನಾ ಕೃಷ್ಣ ಮಂತ್ರ ಜಪ ಮಾಡುವ ಸಂಕಲ್ಪ ಮಾಡಿದರೆ ಆ ಕೃಷ್ಣನೇ ನಿಮ್ಮ ಕೈ ಹಿಡಿದು ಆ ಯಾತ್ರೆಯಲ್ಲಿ ಭಾಗವಹಿಸುವ ಹಾಗೆ ಮಾಡ್ತಾನೆ. ಅದರಿಂದ ಪ್ರತಿಯೊಬ್ಬರೂ ಸಂಕಲ್ಪ ಮಾಡಿ. ಸಂಕಲ್ಪ ಅಂತೂ ಗಟ್ಟಿಯಾಗಿರ್ಬೇಕು. ಚಿಕ್ಕ ಚಿಕ್ಕ ಸಂಕಲ್ಪ ಮಾಡಬಾರ್ದು. ನಾನು 100 ರೂಪಾಯಿ ಕೊಡ್ತೇನೆ ಅದೆಲ್ಲ ಮಾಡಬಾರ್ದು. ನಾನು 1 ಕೋಟಿ ರೂಪಾಯಿ ಕೊಡ್ತೇನೆ ಅಂತಲೇ ಸಂಕಲ್ಪ ಮಾಡಬೇಕು. ಅದು ಸ್ವಲ್ಪ ಕಷ್ಟ ಆಗ್ಬೋದು ನಿಮಗೆ. ನಾವು ಜಪ ಮಾಡುವಾಗಂತೂ 10 ಮಾಡ್ತೇನೆ ಅಂತ ಸಂಕಲ್ಪ ಮಾಡಬೇಡಿ. 1 ಕೋಟಿ ಜಪ ನಾನು ಮಾಡ್ತೇನೆ ಅಂತ ಸಂಕಲ್ಪ ಮಾಡಿ. ನೀವು ಗಟ್ಟಿಯಾದ ನಿಮ್ಮ ಸಂಕಲ್ಪ ಇದ್ದರೆ ಗುರುಗಳು, ಭಗವಂತ ನಿಮ್ಮಲ್ಲಿ ನಿಂತು ಆ ಕೋಟಿ ಜಪವನ್ನು ಮಾಡಿಸ್ತಾನೆ. ಹಾಗಾಗಿ ಇವತ್ತೇ ರಾಯರ ವರ್ಧಂತಿ. ಈ ವರ್ಧಂತಿಯ ದಿವಸ ರಾಯರ ಜಪ ಮಾಡಿದ ನೀವು ಕೃಷ್ಣನ ಜಪವನ್ನು ಮಾಡಿ ಸಂಕಲ್ಪ ಮಾಡಿ. ದೇವರು ನಿಮ್ಮನ್ನು ಅನುಗ್ರಹಿಸ್ತಾನೆ. ಆ ಕೃಷ್ಣ ಮಂತ್ರ ಜಪ ಮಾಡಿ ಆ ಕೃಷ್ಣನ ಊರಿನಲ್ಲಿ ಪ್ರಾಯಶಃ ನಾವು ಭಾಗವತವನ್ನು ಕೇಳ್ತೇವೆ, ದಶಮಸ್ಕಂದ. ಆದರೆ ಆ ದಶಮಸ್ಕಂದದಲ್ಲಿ ಕೃಷ್ಣನ ಕಥೆ ಮಾತ್ರ ನಾವು ಕೇಳಿರ್ತೇವೆ. ಯಾವ ಯಾವ ಜಾಗದಲ್ಲಿ ಕೃಷ್ಣ ನಲಿದಾಡಿದ, ಎಲ್ಲೆಲ್ಲಿ ಯಾವ ಯಾವ ಪವಾಡಗಳು ನಡೆಯಿತು, ಅದು ಇವತ್ತೂ ನಾವು ನೋಡಲಿಕ್ಕೆ ಸಾಧ್ಯ. ಆ ದೃಷ್ಟಿಯಲ್ಲಿ ಮಥುರಾ ಯಾತ್ರೆ, ವೃಂದಾವನದ ಯಾತ್ರೆಯ ಕಾರ್ಯಕ್ರಮ, ಅದರ ವೃಂದಾವನದಲ್ಲಿ ಕೃಷ್ಣದೇವರು 7 ದಿನ ಆ ಗೋವರ್ಧನ ಪರ್ವತವನ್ನು ಎತ್ತಿ ಹಿಡಿದಿದ್ದಾನೆ ನಮ್ಮ ದೇವರು. ಹಾಗೆ ಕೃಷ್ಣನ ಕೈಯ ಸಂಪರ್ಕ ಇರತಕ್ಕಂತಹ ಆ ಬೆಟ್ಟ ಇವತ್ತೂ ಇದೆ ನಮಗೆ. ಆ ದೃಷ್ಟಿಯಲ್ಲಿ ಒಂದು ಬಾರಿಯಾದರೂ ಜೀವನದಲ್ಲಿ ಆ ವೃಂದಾವನದಲ್ಲಿದ್ದ, ಮಥುರೆಯಲ್ಲಿದ್ದ ದೇವರು 7 ದಿನ ಎತ್ತಿ ಹಿಡಿದ ಆ ಗೋವರ್ಧನ ಪರ್ವತ, ಅದನ್ನು ಕೈಯಲ್ಲಿ ಮುಟ್ಟಿ ಅದಕ್ಕೆ ನಮಸ್ಕಾರ ಮಾಡಿ ಒಂದು ಸಲ ಪ್ರದಕ್ಷಿಣೆ ಬರಲಿಕ್ಕೆ ಒಂದು ಒಳ್ಳೆಯ ಅವಕಾಶ. ಅದರಲ್ಲಿ ಶುದ್ಧಿಯಲ್ಲಿ ಎಲ್ಲ ವ್ಯವಸ್ಥೆಗಳು ಅಲ್ಲಿ ಇರ್ತದೆ. ಒಬ್ಬರು ಅಲ್ಲಿ 1 ಬಾರಿ ಅದೇನು ಅಂತಂದರೆ, ನಮಗೆ ಇಲ್ಲೆಲ್ಲ ಪ್ರದಕ್ಷಿಣೆ ಅಂತ ನಿಮಗೆ 21 ಕಿಲೋಮೀಟರ್ ನಿಮಗೆ ಅನಿಸ್ತದೆ. ಅದು ಏನು ಅಂದರೆ, ಅದು ಉತ್ತರ ಭಾರತ, ಅದು ಭಾವುಕರ ಜಾಗ. ಅದು ಅಲ್ಲಿ ಹೇಗಿರ್ತದೆ ಅಂತಂದರೆ, ಅಲ್ಲಿ ಚಿಕ್ಕ ಮಕ್ಕಳು, ಯುವಕರು, ಯುವತಿಯರು, ದೊಡ್ಡವರು, ಮುದುಕರು ಎಲ್ಲರೂ ಭಾಗವಹಿಸ್ತಾರೆ. ಎಲ್ಲರೂ ಪ್ರದಕ್ಷಿಣೆ ಬರ್ತಾರೆ. ನಮ್ಮ ಕೃಷ್ಣನ, ನಮ್ಮ ರಾಧೆಯ, ನಮ್ಮ ಕೃಷ್ಣನ ಜಾಗ ಇದು ಅಂತ ಈ ಗೋವರ್ಧನ ಪರ್ವತಕ್ಕೆ ಪ್ರದಕ್ಷಿಣೆ ಬರ್ತಾರೆ. ಅದು ದೊಡ್ಡ ಹಬ್ಬ. ಅದು 21 ಕಿಲೋಮೀಟರ್ ನಾವು ಹೇಗೆ ನಡೀತೇವೆ ಅಂತ ನಮ್ಗೆ ಗೊತ್ತಿಲ್ಲದಿದ್ದ ರೀತಿಯಲ್ಲಿ ನಮ್ಮ ದೇವರು ಕೃಷ್ಣ ಕರ್ಕೊಂಡು ಹೋಗಿ ಬರ್ತಾನೆ. ನಮ್ಮ ಕಾಲ್ನೋರಿ, ನಾನು ಹೇಗೆ ಹೋಗೋದು ಅದನ್ನೆಲ್ಲ ಮರ್ತು ಬಿಡಿ. ಅಲ್ಲಿ ಹೋದರೆ ಸಜಂಗಾಲೋ ಭವೇ ದೇವ, ಕಾಲಲ್ಲಿ ಓಡಿಕೊಂಡು ಹೋಗಿ ಆ ಪ್ರದಕ್ಷಿಣೆ ಬಂದು ಕೃಷ್ಣನಿಗೆ ಸೇವೆಯನ್ನು ಮಾಡಲಿಕ್ಕೆ ಸಾಧ್ಯ ಇರತಕ್ಕಂತಹ ಒಂದು ಯಾತ್ರೆ. ಅದು ಸಂಕಲ್ಪ ಇದೆ, ಕೃಷ್ಣ ಮಂತ್ರದ ಸಂಕಲ್ಪದ ಜೊತೆಗೆ ಮಾಡುವಂತಹದ್ದು. ಅದರಲ್ಲೆಲ್ಲ ನೀವು ಭಾಗವಹಿಸಿ ಅಂತ ಹೇಳ್ತಾ ಕೃಷ್ಣ ಅರ್ಪಣ ಮಸ್ತು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ. ಶ್ರೀದೇವಿ ಭೂದೇವಿ ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋತ್ತಾರಕನಿಗೆ
ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವೂ ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವೈಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಶನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಟಿಟಿಡಿ ಆಧ್ವರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಅನ್ನಪ್ರಸಾದ ನೆರವೇರಬೇಕೆಂಬ ಸಂಕಲ್ಪವನ್ನು ಟಿಟಿಡಿ ಚೇರ್ಮನ್ ಹಾಗೂ ಇಒರವರು ನಿರ್ಧರಿಸಿದರು. ಈ ಪ್ರಯುಕ್ತ ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪ್ರತಿದಿನ ಅನ್ನ ಸಂತರ್ಪಣೆ ಕಾರ್ಯಕ್ರಮವು ನೆರವೇರುತ್ತಿದೆ. ಸಪ್ತಗಿರಿ ವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ ವಾರ್ಷಿಕೋತ್ಸವ, ಷಷ್ಠಿಪೂರ್ತಿ ಇನ್ನು ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸಲಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನ ಪ್ರಸಾದವನ್ನು ನೆರವೇರಿಸುವ ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಯನ್ನು ಸಂಪರ್ಕಿಸಬೇಕಾಗಿ ವಿನಂತಿಸಲಾಗಿದೆ. ವಿನಾ ವೆಂಕಟೇಶಂ ನನಾಥೋ ನನಾಥಃ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಶ್ರೀ ಸ್ಯಾಂಕಿ ಆಂಜನೇಯ ಸ್ವಾಮಿ ಹಾಗೂ ಗಾಯತ್ರಿ ದೇವಿ ದೇವಾಲಯದಲ್ಲಿ ಶನಿವಾರದ ನಿಮಿತ್ತ ವಿಶೇಷ ಪೂಜೆಗಳು ಜರುಗಿದವು. ಈ ನಿಮಿತ್ತ ಆಲಯದಲ್ಲಿರುವ ಸ್ವಾಮಿಗೆ ಪಂಚಾಮೃತ ಅಭಿಷೇಕವನ್ನು ನೆರವೇರಿಸಿ ವಿವಿಧ ಬಗೆಯ ಹೂಗಳಿಂದ ಅಲಂಕರಿಸಿ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಈ ವೇಳೆ ಅಧಿಕ ಸಂಖ್ಯೆಯಲ್ಲಿ ಭಕ್ತಾದಿಗಳು ಪಾಲ್ಗೊಂಡು ಸ್ವಾಮಿಯ ಕೃಪೆಗೆ ಪಾತ್ರರಾದರು. ಬೆಂಗಳೂರಿನ ಮೆಜೆಸ್ಟಿಕ್ ಸಮೀಪವಿರುವ ಗಾಂಧಿನಗರದಲ್ಲಿರುವ ಶ್ರೀರಾಮ ದೇವಾಲಯದಲ್ಲಿ ಸೀತಾರಾಮ ಕಲ್ಯಾಣೋತ್ಸವವು ವಿಜೃಂಭಣೆಯಿಂದ ಜರುಗಿತು. ಆಗಮೋಕ್ತವಾಗಿ ನೆರವೇರಿದ ಕಲ್ಯಾಣೋತ್ಸವದಲ್ಲಿ ಸೀತಾದೇವಿ ಹಾಗೂ ಶ್ರೀರಾಮ ಉತ್ಸವ ಮೂರ್ತಿಗಳನ್ನು ವೇದಿಕೆಯಲ್ಲಿ ಆಸೀನಗೊಳಿಸಿ ಬಗೆ ಬಗೆಯ ಪುಷ್ಪಮಾಲೆಗಳಿಂದ ಸಿಂಗರಿಸಿ ಶಾಸ್ತ್ರೋಕ್ತವಾಗಿ ಕಲ್ಯಾಣೋತ್ಸವವನ್ನು ನೆರವೇರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಅಧಿಕ ಸಂಖ್ಯೆಯಲ್ಲಿ ಭಕ್ತಾದಿಗಳು ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾದರು.
ಕೋಲಾರ ಜಿಲ್ಲೆಯ ಕೊಲದೇವಿ ಗ್ರಾಮದಲ್ಲಿ ನೆಲೆಸಿರುವ ಪುರಾಣ ಪ್ರಸಿದ್ಧ ಶ್ರೀ ಗರುಡ ದೇವಾಲಯದಲ್ಲಿ ಅಭಿಷೇಕ ಪೂಜೆಗಳು ವೈಭವದಿಂದ ಜರುಗಿತು. ಈ ನಿಮಿತ್ತ ಗರ್ಭಗುಡಿಯಲ್ಲಿ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿಯೊಂದಿಗೆ ನೆಲೆಸಿರುವ ಗರುಡ ದೇವರಿಗೆ ಫಲಪಂಚಾಮೃತ ಅಭಿಷೇಕವನ್ನು ಶಾಸ್ತ್ರೋಕ್ತವಾಗಿ ನೆರವೇರಿಸಲಾಯಿತು. ತದನಂತರ ವಿಶೇಷವಾಗಿ ಅಲಂಕರಿಸಲಾಯಿತು. ನಂತರ ಅಷ್ಟೋತ್ತರ ಪುಷ್ಪಾರ್ಚನಾದಿ ವಿವಿಧ ಪೂಜೆಗಳನ್ನು ಸಲ್ಲಿಸಿ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಅನೇಕ ಮಂದಿ ಭಕ್ತರು ಗರುಡ ದೇವರ ದರ್ಶನ ಪಡೆದು ಪಾವನರಾದರು. ಬೆಂಗಳೂರಿನ ದಾಸವಾಣಿ ಕರ್ನಾಟಕ ಸಂಸ್ಥೆ ಹಾಗೂ ಶ್ರೀ ವೆಂಕಟೇಶ್ವರ ಭಕ್ತಿ ವಾಹಿನಿ SVBC 3 ಕನ್ನಡ ವಾಹಿನಿ ಸಹಭಾಗಿತ್ವದಲ್ಲಿ ಹಾಗೂ ಶ್ರೀ ಶ್ರೀ ಸುಜಯನಿಧಿ ತೀರ್ಥ ಶ್ರೀಪಾದಂಗಳವರ ದಿವ್ಯಾನುಗ್ರಹದೊಂದಿಗೆ 3 ದಿನಗಳ ಕಾಲ ಶ್ರೀ ಶ್ಯಾಮಸುಂದರ ದಾಸರ ಆರಾಧನಾ ಮಹೋತ್ಸವವನ್ನು ಆಯೋಜಿಸಲಾಗಿದೆ. ಏಪ್ರಿಲ್ 24, 25, 26ರಂದು ಬೆಂಗಳೂರಿನಲ್ಲಿ ನಡೆಯಲಿರುವ ಕಾರ್ಯಕ್ರಮಗಳಲ್ಲಿ ಗೋಷ್ಠಿ ಗಾಯನ, ದಾಸವಾಣಿ ಕಾರ್ಯಕ್ರಮ ಮತ್ತು ಸಂವಾದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದ ಕುರಿತು ದಾಸವಾಣಿ ಕರ್ನಾಟಕ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರು ಶ್ರೀ ಜಯರಾಜ್ ಕುಲಕರ್ಣಿರವರು SVBCಯೊಂದಿಗೆ ಮಾತನಾಡಿದರು. ಓಂ ನಮೋ ವೆಂಕಟೇಶಾಯ. ಶ್ರೀ ಶ್ಯಾಮಸುಂದರ ದಾಸರ ಒಂದು ಕೃತಿಯನ್ನು ನಾನು ಹಾಡ್ತಾ ಇದ್ದೇನೆ. ವಂದಿಸುವೆ ವರ್ತುಲಾಚಾರ್ಯ ಕೋವಿದಗೆ, ವಂದಿಸುವೆ ಶ್ರೀ ಶ್ಯಾಮ ಸುಂದರಾಭಿದಗೆ, ವಂದಿಸುವೆ ವರ್ತುಲಾಚಾರ್ಯ ಕೋವಿದಗೆ, ವಂದಿಸುವೆ ಶ್ರೀ ಶ್ಯಾಮ ಸುಂದರಾಭಿದಗೆ. ಮಾನವೀ ಗುರುಪದ ಪ್ರಸೂನ ಷಚ್ಚರಣ ಕವಿ ಭಾನುಹೃದ್ಯಾನ ವದ್ಯಾಭಿಮನ್ಯು. ಪ್ರಾಣಪ್ರಿಯ ತಂದೆ ವೆಂಕಟೇಶ ವಿಠಲನ, ಪ್ರಾಣಪ್ರಿಯ ತಂದೆ ವೆಂಕಟೇಶ ವಿಠಲನ ಪದ ರೇಣಿನವ ನೀವನೆಂದು ಸುಮುಖನಾಗೋ. ವಂದಿಸುವೆ ವರ್ತುಲಾಚಾರ್ಯ ಕೋವಿದಗೆ, ವಂದಿಸುವೆ ಶ್ರೀ ಶ್ಯಾಮ ಸುಂದರಾಭಿದಗೆ. ಹರೇ ಶ್ರೀನಿವಾಸ. ನಮೋ ವೆಂಕಟೇಶಾಯ. ಸಮಸ್ತ ಹರಿದಾಸು ಬಂಧುಗಳಿಗೆ ನಮಸ್ಕಾರಗಳು. ಪ್ರತಿ ವರ್ಷದಂತೆ ನಾವು ಈ ವರ್ಷ ಶ್ರೀ ಶ್ಯಾಮಸುಂದರ ದಾಸರ 70ನೇ ಆರಾಧನಾ ಮಹೋತ್ಸವವನ್ನು ಬೆಂಗಳೂರಿನಲ್ಲಿ ಆಯೋಜಿಸಿದ್ದೇವೆ. ಈ ಆರಾಧನೆ ಮಹೋತ್ಸವವು ಶ್ರೀ ಶ್ರೀ ಸುಜಯನಿಧಿ ತೀರ್ಥರ ಕೃಪಾಶೀರ್ವಾದದಿಂದ ಮತ್ತು ಶ್ರೀ ವೆಂಕಟೇಶ್ವರ ಭಕ್ತಿ ಚಾನಲ್ ಬೆಂಗಳೂರು SVBC 3 ಹಾಗೂ ದಾಸವಾಣಿ ಕರ್ನಾಟಕದ ವತಿಯಿಂದ ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮವು ದಿನಾಂಕ ಏಪ್ರಿಲ್ 24, 25 ಮತ್ತು 26ರಂದು ನೆರವೇರಿಸಲಾಗುವುದು. ದಿನಾಂಕ 25ರಂದು SVBC 3 ಕನ್ನಡ ವಾಹಿನಿಯಲ್ಲಿ ಗೋಷ್ಠಿ ಗಾಯನ ಕಾರ್ಯಕ್ರಮವಿರುತ್ತದೆ. 26ರಂದು ಶ್ರೀ ಶ್ರೀಪಾದರಾಜರ ಮಠ ಬೆಂಗಳೂರು ರಾಘವೇಂದ್ರ ಕಾಲೋನಿಯಲ್ಲಿ ಗೋಷ್ಠಿ ಗಾಯನ ಕಾರ್ಯಕ್ರಮವನ್ನು ನೆರವೇರಿಸಲಾಗುವುದು. ಈ ಸಮಸ್ತ ಹರಿದಾಸ ಬಂಧುಗಳು ಈ ಕಾರ್ಯಕ್ರಮವನ್ನು ವೀಕ್ಷಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ನಮೋ ವೆಂಕಟೇಶಾಯ. ಶ್ರೀ ವಿಠ್ಠಲ ನಾರಾಯಣ ಸ್ವಾಮಿ ದೇವಾಲಯದಲ್ಲಿ ಶಯನೋತ್ಸವವು ಕೋಲಾರ ಜಿಲ್ಲೆಯ ಮುಳಬಾಗಿಲು ನಗರದ ವಿಠ್ಠಲೇಶ್ವರ ಪಾಳ್ಯದಲ್ಲಿ ನೆಲೆಸಿರುವ ಶ್ರೀ ವಿಠ್ಠಲ ನಾರಾಯಣ ಸ್ವಾಮಿ ದೇವಾಲಯದಲ್ಲಿ ಅದ್ದೂರಿಯಾಗಿ ಜರುಗಿತು. ಇದರ ಅಂಗವಾಗಿ ಆಲಯದ ಆವರಣದಲ್ಲಿ ಶಯನೋತ್ಸವ ವೇದಿಕೆಯನ್ನು ವಿಶೇಷವಾಗಿ ಅಲಂಕರಿಸಲಾಯಿತು.
ನಂತರ ಆಲಯ ಆವರಣದಲ್ಲಿ ಸರ್ವಾಲಂಕೃತ ಉತ್ಸವ ಮೂರ್ತಿಗಳನ್ನು ವೇದಿಕೆಯಲ್ಲಿ ಆಸೀನಗೊಳಿಸಲಾಯಿತು. ತರುವಾಯ ಶಾಸ್ತ್ರೋಕ್ತವಾಗಿ ವಿವಿಧ ಪೂಜೆಗಳನ್ನು ಸಲ್ಲಿಸಲಾಯಿತು. ನಂತರ ಧೂಪ ದೀಪ ನೈವೇದ್ಯಾದಿ ಚಾಮರ ಸೇವೆಯೊಂದಿಗೆ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಅನೇಕ ಮಂದಿ ಭಕ್ತರು ವಿಠ್ಠಲ ನಾರಾಯಣ ಸ್ವಾಮಿಯ ಶಯನೋತ್ಸವದಲ್ಲಿ ಪಾಲ್ಗೊಂಡು ಧನ್ಯರಾದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ನೋಟ. ಉಡುಪಿಯ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ವಿದೂಷಿ ಶ್ರುತಿ ಹೊನ್ನಾವರ ಇವರಿಂದ ಹಿಂದೂಸ್ತಾನಿ ಸಂಗೀತ ಕಾರ್ಯಕ್ರಮ ನಡೆಯಿತು. रामदास भाण स्वामी पतिता स्वामी पतिता ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.